ಜಗತ್ತಲ್ಲೇ ಬಹಳ ದೊಡ್ಡ ಸಾಧನೆ ಆಗಿದೆ. ನಮ್ಮ ನಟಭಯಂಕರ ಪರಮೇಶ್ವರ್ ಅವರು ನಟಿಸಿದ ಜಾರಿ ಬಿದ್ದ ತಿಮ್ಮ ಅತ್ಯದ್ಭುತವಾದ ಸಿನಿಮಾ ಅಂತ ಜನ ಒಪ್ಕೊಂಡಿದ್ದಾರೆ. ಈ ಚಿತ್ರ ಎಲ್ಲ ಚಿತ್ರಮಂದಿರಗಳಲ್ಲೂ ಫುಲ್ ಹೌಸ್ ಓಡ್ತಾ ಇದೆ. ಅದು ಅಲ್ಲದೆ ಈ ಚಿತ್ರದ ರೈಟ್ಸ್ ನ ತೆಲುಗು, ತಮಿಳು, ಹಿಂದಿಯವರು ಕೂಡ ಕೇಳ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿಗೆ ಈ ಸಿನಿಮಾ ಮಾರಾಟ ಆಗ್ತಿದೆ. ಇಂಥ ನಮ್ಮ ನಟ ನಮ್ಮ ಜೊತೆಗಿರೋದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತನೇ ಈ ಸಮಾರಂಭಕ್ಕೆ ನಮ್ಮ ಮಾನ್ಯ ಸಿನಿಮಾ ರೀಲ್ ಮಂತ್ರಿಗಳು ಕೂಡ ಬಂದಿದ್ದಾರೆ. ಅವರ ಆಶೀರ್ವಾದ ನಮ್ಮ ಪರಮೇಶ್ವರಿಗೆ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ನಮ್ಮ ಮಾನ್ಯ ಮಂತ್ರಿಗಳಿಂದ 4 ಮಾತು. ಈ ಪರಮೇಶ್ವರನ ಸಾಧನೆಯಿಂದ ನಮ್ಮ ಚಿತ್ರರಂಗದಲ್ಲಿ ಒಂದು ರೆಕಾರ್ಡ್ ಆಗಿದೆ. ಆದಷ್ಟು ಬೇಗ ಪರಮೇಶ್ವರನಿಗೆ ಒಂದು ಸೈಟ್ ಅನ್ನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಆರಡಿನಾ ಸರ್, ನಮ್ಮ ಪತ್ರಿಕೆ ಪರವಾಗಿ ಒಂದು ಪ್ರಶ್ನೆ. ಯಾವ ಪತ್ರಿಕೆ ರೀ ನಿಮ್ದು? ಶಂಕವಾದ್ಯ. ಹೊಡೀರಿ. ನಿಜವಾಗ್ಲೂ ನೀವು ಪರಮೇಶ್ವರ್ ಅವರಿಗೆ ಸೈಟ್ ಕೊಡ್ತೀರಾ? ನನ್ನ ಮಾತಿನ ಮೇಲೆ ಭರವಸೆ ಇಡ್ರಿ. ಪರಮೇಶ್ವರನಿಗೆ ಆದಷ್ಟು ಬೇಗ ಸೈಟ್ ಅನ್ನ ಮಂಜೂರು ಮಾಡಿಕೊಡ್ತೇನೆ. ಕನ್ಸ್ಕೊಂಡಿ ಸಾಕು, ವಾಸ್ತು ಬರ. ಸಿನಿಮಾ ಕ್ಲಿಕ್ ಆಗಿದೆ ನಿಜ. ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ನಾನೇಗೆ ತಲೆ ಕೆಡ್ಸ್ಕೊಳ್ಳಿ, ನನ್ ಪತಿ ಪರಮೇಶ್ವರಂಗೆ ಸಿನಿಮಾಗಳು ಸಾಲಾಗಿ ಬರ್ತಾ ಇದೆ. ಸಾಲ ತಪ್ಪೊಡಿಯುತ್ತೆ. ಯಾಕೆ ಹೀಗೆ ಹೇಳ್ತೀಯಾ? ಲೇ ಪಾರೋ, ಗಂಡನ್ ಪಾಪ್ಯುಲಾರಿಟಿನ ನಾವ್ ಎನ್ಕ್ಯಾಶ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಬೇರೆ ಹುಡುಗಿ ನಿನ್ ಗಂಡನ್ ಬುಟ್ಟಿಗೆ ಹಾಕೊಂಡು ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ. ಪಾರ್ವತಿ ಅವರೇ, ನಿನ್ನೆ ಪೇಪರ್ ನಲ್ಲಿ ನಿಮ್ಮ ಇನ್ನೊಂದು ಫೋಟೋ ನೋಡಿ ಬಹಳ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಜನ ಹೊಗಳಿದ್ದು. ಈಗ ನೋಡಿದ್ರೆ ಕಾಯಿಲೆ ಅಂತೀರಲ್ರಿ. ಇವ್ರಿಗೆ ಎಲ್ರೂ ದೃಷ್ಟಿ ತಾಗಿ ಕಾಯಿಲೆ ಬಂದ್ಬಿಟ್ಟಿದೆ. ಏನ್ ತಿಂದಪ್ಪ? ನನ್ನ ಹೆಂಡತಿಯಿಂದ ಬೈಗ್ಲ ತಿಂದ ಡಾಕ್ಟ್ರೆ. ಆಗಲ್ಲಪ್ಪ, ನೀನು ಹೊತ್ತಿಗೇನ್ ತಿಂದೆ ಅಂದೆ. ನೀವು ತಿಂದಿದ್ದೆ? ನಾನ್ ಕೇಳಿದ್ದೀನಿ. ಪಕ್ಕದ ಮನೇಲಿ ಪಿನ್ ಅಂತವ್ರೊಬ್ರು ಇದ್ದಿದ್ರೆ ನಿಮ್ಗೂ ಕಾಯಿಲೆ ಬಂದಿರೋದು. ನೋಡಿ ಸರ್, ನಮ್ದೊಂದು 10,000. ಓಹೋ, ಮೇಕಪ್ ಮ್ಯಾನ್ ಲಿಪ್ಪೇಟ್ ನಿರಂಜನ್ ಅವ್ರೆ, ತುಂಬಾ ಹೆಲ್ಪ್ ಆಯ್ತ್ರಿ ನಿಮ್ಮಿಂದ. ತಾಳಿ ಸರ್, ನಮ್ದು ಒಂದು 10,000. ಕಿಟಿಕೆ ಗುಡ್ ಸ್ವಾಮಿ ಅವ್ರೆ, ನಿಮ್ಮಿಂದನೂ ಹೆಲ್ಪ್ ಆಯ್ತ್ರಿ. ಬೇಗ ಹುಷಾರಾಗ್ಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ ಸರ್. ಸರಿ, ಭಾನುವಾರ ಒಂದು ಸನ್ಮಾನ ಇಟ್ಕೊಂಡಿದೀನಿ, ದಯವಿಟ್ಟು ಬರಬೇಕು. ಶಾಲು, ಹಾರ, ಸ್ವಲ್ಪ ದುಡ್ಡು ಕೊಡ್ತೀವಿ ಸರ್. ನಿಮ್ಮ ಆರೋಗ್ಯ ಸರಿ ಹೋಗ್ಲಿ ಅಂತ ದೇವ್ರಿಗೆ ಪೂಜೆ ಮಾಡಿಸ್ತೀನಿ ಸರ್. ಅಯ್ಯೋ ದೇವ್ರು ಯಾಕೆ? ಪಾರ್ವತಿ ಹತ್ರ ಕೇಳ್ಕೊಂಬಿಡಿ. ಅಯ್ಯೋ ಶಿವ ಪಾರ್ವತಿ ಹತ್ರ ಕೇಳ್ಕೊಳ್ಳಿ. ಪತಿ ಪರಮೇಶ್ವರ ಬಾರೋ, ದುಃಖ ಪಡ್ಬೇಕು ಕಣೆ. ನನ್ ಪತಿ ಪರಮೇಶ್ವರಂಗೆ ಈ ತರ ಆಗ್ಬಾರ್ದಾಗಿತ್ತು. ಈಗ್ಲಾರು ಗೊತ್ತಾಯ್ತಾ ನಿನ್ ಗಂಡಂಗೆ ಎಷ್ಟ್ ಜನ ಫ್ಯಾನ್ಸ್ ಇದಾರೆ ಅಂತ? ವೈಶಾಲಿ, ಕಲಾವಿದ್ರಿಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಅಭಿಮಾನಿಗಳಿಗೆ ಎಷ್ಟು ಬೇಜಾರಾಗುತ್ತಲ್ವಾ? ಹೌದು ಪಾರು. ಪರಮ, ಯಾಕೋ ಅಷ್ಟೊಂದು ಡಲ್ ಆಗಿದ್ಯಾ? ಲೇ, ಎಷ್ಟು ಅಭಿಮಾನಿಗಳು ಕಾರಲ್ಲಿ ಕೂರ್ಸ್ಕೊಂಡು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡು ಹೋಗ್ತಾರೆ ಕಣ. ಸುತ್ತಾಡಿ ಸುಸ್ತಾಗೋಯ್ತು ಕಣ. ಪಾರು, ಹಾರ ಶಾಲು ಏನಾಯ್ತು? ಹಣ್ಣು ಹಂಪ್ಲು ಏನಾಯ್ತು? ಮುಖ್ಯವಾಗಿ ದುಡ್ಡು ಏನಾಯ್ತು ಅಂತ ಕೇಳೆ. ರೀ, ಸನ್ಮಾನದಿಂದ ಬಂದಿದ್ ದುಡ್ಡೇಲ್ರಿ? ನೀನೇನಮ್ಮ ನೀನು? ಅಭಿಮಾನಿಗಳು ಕೊಡ್ತಾರಂದ್ರೆ ನೀನು ಅವ್ರ ಬಗ್ಗೆನೇ ಚೇರ್ಸ್ ಪ್ರಶ್ನೆ ಕೇಳ್ತೀಯಲ್ಲ? ರೀ, 20 ಕಡೆ ಸನ್ಮಾನ ಅಂದ್ರೆ ಜಾಸ್ತಿ ತರ್ಬೇಕಾಗಿತ್ತು ತಾನೆ? ಇಲ್ಲಿ ನೋಡಿ, ಆಗ ಬಂದು ಕೊಟ್ಟಿದ್ದಿ ಸಾಲು, ಹಣ್ಣು, ರೊಕ್ಕ ಎಲ್ಲ ಇದ್ರಾಗ. ಪಾರು, ಇದನ್ನ ರೂಮಲ್ಲಿ ಎತ್ತಿಟ್ಕೋ. ನಾವಿಬ್ರೇ ಇದ್ದಾಗ ದುಡ್ಡು ಎಷ್ಟಿದೆ ಅಂತ ಎಣಿಸ್ಕೊಳ್ಳೋಣ. ಕಾಯಿಲೆ ಅಂತ ಪೇಪರ್ ಪ್ರಚಾರ ಕೊಟ್ಟು ಹೀಗೆ ಆಗೋದು. ಅಲ್ಲಮ್ಮ, ಕೆಟ್ಟದ್ದನ್ನ ಯಾವತ್ತೂ ಬಯಸ್ಬಾರ್ದು. ಕಾಯಿಲೆ ಬರ್ಲಿ ಅಂತ ಯಾರಾದ್ರೂ ಬಯಸ್ತಾರ? ಏನಾಗಿದೆ ಅಂತ ಹೇಳ್ರೆ. ಇವ್ರಿಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಜ್ವರನೂ ಬರ್ತಾ ಇದೆ, ಬಾಡಿ ಫಂಕ್ಷನ್ಸ್ ಏರ್ಪೇರ್ ಆಗೋಗ್ಬಿಟ್ಟಿದೆ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಪಾರು, ಇದುವರೆಗೂ ಎಷ್ಟು ವಸೂಲಿ ಆಗಿದೆಯಾ? 2 ಲಕ್ಷ. ಡಾಕ್ಟ್ರೆ, ಖರ್ಚು ಎಷ್ಟಾಗುತ್ತೆ? ಸುಮಾರು 4 ಲಕ್ಷ. ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಾಗತ್ತಮ್ಮ. ವೈಶಾಲಿ, ಏನೇ ಹೀಗಾಗೋಯ್ತು? ನಮಸ್ಕಾರ ಪರಮೇಶ್ವರ. ನಮಸ್ಕಾರ ಸರ್. ನಾ ಪ್ರೊಡ್ಯೂಸರ್ ಡೈರೆಕ್ಟರ್ ಸಂಘದಿಂದ ಬಂದೀನಿ. ಇದನ್ನ ನಿಮಗೆ ಕೊಡಕ್ ಕೇಳಿದ್ರಲ್ಲ, ಏನಿದು? ಅದಾ ನಮ್ ಸಂಘ ತೀರ್ಮಾನ. ವೈಶಾಲಿ, ಅದ್ ಏನಿರಬಹುದೇ? ಬಹುಶಃ ಸಂಘದಿಂದ ಆರೋಗ್ಯ ಸುಧಾರಣೆಗೆ 10 ಲಕ್ಷ ಕಳ್ಸಿರ್ತಾರೆ. ಪಾಂಡ್ರೋಗ ಏನಾಯ್ತಾ? ನೀವಾದ್ರೂ ಹೇಳಿ ಏನಾಯ್ತು ಅಂತ. ಪರಮನಿಗೆ ಬರಬಾರ್ದು ಕಾಯಿಲೆ ಬಂದಿದೆ ಅಂತ ಜಗತ್ ಜಾಹೀರಾಗಿದೆ. ಇವನನ್ನ ಹಾಕೊಂಡು ಸಿನಿಮಾ ಮಾಡಿ ಇವನು ಸತ್ರ ಅರ್ಧಕ್ಕೆ ಸಿನಿಮಾ ನಿಂತೋಗಿ ಪ್ರೊಡ್ಯೂಸರ್ ಲಾಸ್ ಆಗುತ್ತೆ. ಅದಕ್ಕೆ ಇವನನ್ನ ಹಾಕೊಂಡು ಸಿನಿಮಾ ಮಾಡಬಾರ್ದು ಅಂತ ಸಂಘದಿಂದ ತೀರ್ಮಾನ ಆಗಿದೆ.